ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಬೀಳುತ್ತಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಇರುವಂಥದ್ದು. ಯಾಕೆಂದ್ರೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನುವಂಥ ಚರ್ಚೆ ಜೋರಾಗಿ ನಡೀತಾ ಇದೆ. ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾತುಗಳು ಕೇಳಿ ಬರ್ತದೆ. ಅದು ಸ್ಪೆಷಲಿ ಕಾಂಗ್ರೆಸ್ನವರೇ ಮಾತನಾಡ್ತಾ ಇರುವಂಥದ್ದು. ಸಿಎಂ ಉತ್ತರಾಧಿಕಾರಿ ಸತೀಶ್ ಎಂಬ ಚರ್ಚೆಗೂ ಕೂಡ ಬ್ರೇಕ್ ಅನ್ನ ಹಾಕಲಾಗುತ್ತಾ ಗೊತ್ತಿಲ್ಲ. ಅವೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಯಾಕೆಂದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಕೂಡ ಕಾಂಗ್ರೆಸ್ನಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ದೆಹಲಿಗೆ ಹೋಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿ.ಕೆ. ಶಿವಕುಮಾರ್ ಅವರು. ಯಾವ ಕಾರಣಕ್ಕೆ ಹೋಗಿದ್ದಾರೆ ಅನ್ನುವಂಥ ಕುತೂಹಲ ಕೂಡ ಸಹಜವಾಗಿ ಇರುವಂಥದ್ದು. ಇದೆಲ್ಲದಕ್ಕೂ ಬ್ರೇಕ್ ಬೀಳಬೇಕು ಅಂದ್ರೆ ಬಿಹಾರದ ರಿಸಲ್ಟ್ ಬಂದ ನಂತರನೇ. ಅಲ್ಲಿವರೆಗೂ ಹೈಕಮಾಂಡ್ ನಾಯಕರು ಕೂಡ ಅಷ್ಟೇ ಇತ್ತ ಕಡೆ ತಲೆನೂ ಕೂಡ ಹಾಕೋದಿಲ್ಲ. ಬಿಹಾರದ ಟೆನ್ಷನ್ ಮನೆ ಮಾಡಿದೆ ಅವರಿಗೆ. ಸಿಎಂ ಬಣಕ್ಕೆ ಚೆಕ್ಮೇಟ್ ಕೊಡ್ಲಿಕ್ಕೆ ಮುಂದಾದ್ರ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಮುಖಾಂತರ ಯತೀಂದ್ರ ಅವರ ಹೇಳಿಕೆಗೆ ಶಿಸ್ತು ಕ್ರಮ ಕೈಗೊಳ್ಳಿಕ್ಕೆ ಒತ್ತಡವನ್ನು ಹಾಕ್ಲಿಕ್ಕೆ ಏನಾದರೂ ಮುಂದಾಗ್ತಾ ಇದ್ದಾರಾ, ಅಥವಾ 2.5 ವರ್ಷದ ಅಧಿಕಾರ ಹಸ್ತಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒತ್ತಡ ತಂತ್ರವನ್ನು ಅನುಸರಿಸಲಿಕ್ಕೆ ಡಿ.ಕೆ. ಮುಂದಾಗಿದ್ದಾರಾ? ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಗೊತ್ತಿಲ್ಲ. ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಬೇಕಾದಂತ ವಿಚಾರಗಳು, ಪ್ರಶ್ನೆಗಳು. ಸಿಎಂ ಉತ್ತರಾಧಿಕಾರಿ ಸತೀಶ್ ಎಂಬ ಯತೀಂದ್ರ ಹೇಳಿಕೆ, ಹೊಸ ಕೆಪಿಸಿಸಿ ಅಧ್ಯಕ್ಷರ ನೇಮಕ ಗೊಂದಲದ ವಿಚಾರ, ಕ್ಯಾಬಿನೆಟ್ ಪುನರ್ರಚನೆ ಆದ್ರೆ ಯಾರು ಇನ್ ಯಾರು ಔಟ್, ಇದೆಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಕಾಗಿದೆ. ಎಲ್ಲ ವಿಚಾರಗಳ ಬಗ್ಗೆ ಹೈಕಮಾಂಡ್ ಜೊತೆ ಡಿ.ಕೆ. ಶಿವಕುಮಾರ್ ಚರ್ಚೆಯನ್ನ ಮಾಡಲಿದ್ದಾರಾ? ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಜೊತೆನೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರ ಜೊತೆಗೂ ಕೂಡ ಡಿ.ಕೆ. ಶಿವಕುಮಾರ್ ಸಭೆಯನ್ನ ಮಾಡಲಿದ್ದಾರೆ ಅಂತ ಡೋಂಟ್ ವರಿ ಅಂತ ಹೇಳಿದ್ದಾರಂತೆ ಕೆ.ಸಿ. ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ. ಇದು ರಾಹುಲ್ ಗಾಂಧಿ ಭೇಟಿಗೆ ಡಿ.ಕೆ. ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ದೆಹಲಿಯಲ್ಲಿ ಇದ್ಕೊಂಡು. ರಾಹುಲ್ ಗಾಂಧಿ ಭೇಟಿ ಆದ್ರೆ ನೇರವಾಗಿ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಸಂಪುಟ ಪುನರ್ರಚನೆ ಅದು ಇದು ಎಲ್ಲ ಡಿ.ಕೆ. ಶಿವಕುಮಾರ್ ಅವರಿಗೆ ಆಕ್ಚುಲಿ ಬೇಕಾಗಿಲ್ಲ. ಬಿಕಾಸ್ ಸಂಪುಟ ಪುನರ್ರಚನೆ ಆಗಿದೆ ಆದ್ರೆ ಅದು ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾರೆ ಅಂತ ಅರ್ಥ. ಸಂಪುಟ ಪುನರ್ರಚನೆ ಆಗಲಿಲ್ಲ ಅನ್ನೋದೇ ಆದ್ರೆ ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರ ಮಾಡುವಂತ ಸಮಯ ಹತ್ತಿರ ಬಂದಿದೆ ಅನ್ನುವಂತ ಅರ್ಥ ಆಗುತ್ತೆ. ಮೊನ್ನೆ ಕೆ.ಎನ್. ರಾಜಣ್ಣ ಅವರು ಕೂಡ ಅದೇ ಮಾತುಗಳನ್ನ ಹೇಳ್ತಾ ಇದ್ರು. ಸಂಪುಟ ಪುನರ್ರಚನೆ ಆದ್ರೆ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾರೆ, ಸಂಪುಟ ಪುನರ್ರಚನೆ ಆಗದೇ ಇದ್ರೆ ಏನು ಬೇಕಾದ್ರೂ ಆಗ್ಬೋದು ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ. ರಾಜ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂತದ್ದು. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆನೂ ಕೂಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಈ ನವೆಂಬರ್ ಕ್ರಾಂತಿ ಅನ್ನೋದಕ್ಕೆ ಈಗ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿರೋದಕ್ಕೂ ಕೂಡ ಏನಾದರೂ ಸಂಬಂಧ ಇದೆಯಾ, ಹೇಗೆ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಇದಕ್ಕೆ ಸಂಬಂಧ ಇದೆ. ಯಾಕಂದ್ರೆ ನವೆಂಬರ್ 20ರ ನಂತರವಾಗಿ ಏನ್ ಬೇಕಾದ್ರೂ ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗ್ಬೋದು ಅನ್ನೋ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ತೆರಳಿರುವಂತದ್ದು. ಈಗಾಗಲೇ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಗೂ ಕೂಡ ಚರ್ಚೆ ಕೂಡ ಮಾಡಿರುವಂತದ್ದು. ಇತ್ತೀಚೆಗೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನುವಂಥದ್ದು, ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಂಚಲನ ಕೂಡ ಕಾರಣವಾಗಿದೆ. ಅದ್ರ ಜೊತೆಗೆ ಮುಖ್ಯವಾಗಿ ಎಲ್ಲೋ ಒಂದ್ ಕಡೆ ನಾನು ಇದ್ದೀನಿ, ಅದ್ರ ಬದಲು ಎಲ್ಲೋ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಹೆಸರು ಹೇಳಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಎಲ್ಲ ಒಂದ್ ಕಡೆ ಈಗಾಗಲೇ ವೇಣುಗೋಪಾಲ್ ಅವರ ಬಳಿ ಡಿ.ಕೆ. ಶಿವಕುಮಾರ್ ಪ್ರಸ್ತಾಪವನ್ನು ಮಾಡಿರುವಂತದ್ದು. ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ಈ ರೀತಿಯ ಹೇಳಿಕೆಯನ್ನು ಕೊಡಬಾರದು ಅನ್ನುವಂಥದ್ದು. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನು ಗಮನಿಸಿ ಅಂತಿಮವಾಗಿ ಹೈಕಮಾಂಡ್ ನಾಯಕರು ನಿಜಕ್ಕೂ ಕೂಡ ಮುಖ್ಯಮಂತ್ರಿಗಳ ಮಗ ಯತೀಂದ್ರ ಸಿದ್ದರಾಮಯ್ಯಗೆ ಏನಾದರೂ ಸೂಚನೆಯನ್ನು ನೋಟಿಸ್ ಅನ್ನು ಕೊಡ್ತಾರ ಅನ್ನುವಂಥದ್ದು ಈಗ ಸದ್ಯಕ್ಕೆ ಪ್ರಶ್ನೆ ಆಗಿರುವಂತದ್ದು. ಆ ರೀತಿಯಾಗಿ ಆಗೋದಿಲ್ಲ. ಬದಲಾಗಿ ಮುಖ್ಯಮಂತ್ರಿಗಳ ಆಪ್ತ ಸಚಿವರು ಏನಿದ್ದಾರೆ ಅವರ ಮುಖಾಂತರವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ಇನ್ನು ಮುಂದೆ ಈ ರೀತಿಯಾಗಿ ಮಾತಾಡಬಾರದು ಅನ್ನೋ ಒಂದು ಸಂದೇಶವನ್ನ ಕಳಿಸುವಂತ ಸಾಧ್ಯತೆ ಕೊಡಿರುವಂತದ್ದು. ಇದು ಒಂದು ಭಾಗ ಆದ್ರೆ ಮತ್ತೊಂದು ಕಡೆ ಸಂಪುಟ ಪುನರಚನೆ, ಮತ್ತೊಂದು ಕಡೆ ನಾಯಕತ್ವ ಬದಲಾವಣೆ ಅನ್ನೋ ವಿಚಾರ ಕೂಡ ರಾಜ್ಯ ಕಾಂಗ್ರೆಸ್ ನಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿನೇ ಇದರಲ್ಲಿ ಮುಖ್ಯವಾಗಿ ಯಾವ ರೀತಿಯಾಗಿ ಇದನ್ನ ನಿಲುವನ್ನು ತೆಗೆದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮುಖ್ಯವಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅಂದ್ರೆ ಸಂಪುಟ ಪುನರಚನೆ ಆಯ್ತು ಅಂತಂದ್ರೆ ಅಲ್ಲಿಗೆ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಪದವಿ ಸಿಗೋದಿಲ್ಲ ಅನ್ನುವಂಥದ್ದು ಆತಂಕ ಸಹಜವಾಗಿನೇ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮನೆ ಮಾಡಿರುವಂತದ್ದು. ಹಾಗಾಗಿನೇ ನವೆಂಬರ್ 20ರ ನಂತರವಾಗಿ ಅಧಿಕಾರ ಹಸ್ತಾಂತರ ಮಾಡುವಂತ ನಿಟ್ಟಿನಲ್ಲಿ ಒಂದು ಕ್ಲಾರಿಟಿಯನ್ನು ತೆಗೆದುಕೊಳ್ಬೇಕು. ಆ ಕಾರಣಕ್ಕೋಸ್ಕರವಾಗಿನೇ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಇವತ್ತು ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಕೊಡೋಕೆ ಕೇಳಿದ್ದಾರೆ. ಒಂದ್ ವೇಳೆ ಏನಾದರೂ ಅವರಿಗೆ ಏನಾದರೂ ಅವಕಾಶ ಮಾಡಿಕೊಟ್ರೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಅಲ್ಲಿ ಅಧಿಕಾರ ಹಸ್ತಾಂತರ ವಿಚಾರವಾಗಿ ಒಂದು ಸ್ಪಷ್ಟವಾದಂತಹ ಕ್ಲಾರಿಫಿಕೇಶನ್ ಅನ್ನ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ತೆಗೆದುಕೊಳ್ಳುವಂತದ್ದು. ಅದಾದ ನಂತರವಾಗಿ ಮುಖ್ಯವಾಗಿ ಈಗಾಗಲೇ ಗಾಂಧಿ ಭಾರತ್ ಶತಮಾನೋತ್ಸವ ಅಂಗವಾಗಿ ಇಡೀ ರಾಜ್ಯದಲ್ಲಿ 100 ಕಾಂಗ್ರೆಸ್ ಕಚೇರಿಗಳನ್ನ ಸ್ಥಾಪನೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಪಣವನ್ನು ತೊಟ್ಟಿದ್ದಾರೆ. ಇದಕ್ಕೆ ಪೂರಕವಾಗಿ ಶಾಸಕರು ಮತ್ತು ಸಚಿವರುಗಳಿಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಒಂದು ಸ್ಪಷ್ಟವಾದಂತಹ ಪತ್ರವನ್ನು ಕೂಡ ಕಳಿಸಿರುವಂತದ್ದು. ಯಾವ ರೀತಿಯಾಗಿ ಸಿದ್ಧತೆ ಮತ್ತೆ ಪ್ರಿಪರೇಷನ್ ಆಗಿದೆ ಅನ್ನೋ ಒಂದು
ಸೂಚನೆ ಕೂಡ ಕೊಟ್ಟಿರುವಂತದ್ದು. ಅದರ ಆಧಾರದ ಮೇಲೆ ಅಲ್ಲಿ ಏಕಕಾಲಕ್ಕೆ ಗಾಂಧಿ ಭಾರತ ಶತಮಾನೋತ್ಸವ ಅಂಗವಾಗಿ 100 ಕಾಂಗ್ರೆಸ್ ಕಚೇರಿಗಳನ್ನ ಸ್ಥಾಪನೆ ಮಾಡುವಂತ ನಿಟ್ಟಿನಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಮತ್ತೆ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಅದಕ್ಕೆ ಚಾಲನೆ ಕೊಡಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ಅದಕ್ಕೆ ಒಂದು ಮುಖ್ಯವಾಗಿ ಅದಕ್ಕೆ ಚಾಲನೆ ಕೊಡಿಸುವಂತ ನಿಟ್ಟಿನಲ್ಲಿ ಅದಕ್ಕೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಅದಕ್ಕೆ ಆಹ್ವಾನ ಕೊಡುವಂತ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡುವಂತದ್ದು. ಹೀಗೆ ಸಾಕಷ್ಟು ನಿರೀಕ್ಷೆಯಿಂದ ಕೂಡಿದೆ ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿ ಪ್ರವಾಸ. ಅಂತಿಮವಾಗಿ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಮಾತಿಗೆ ಒಪ್ಪಿಗೆಯನ್ನು ಕೊಟ್ಟು ಅಂತಿಮವಾಗಿ ನಿಲುವನ್ನು ಪ್ರಕಟ ಮಾಡ್ತಾರೆ ಅನ್ನೋದು. ಮತ್ತೆ ನವೆಂಬರ್ 15ರ ನಂತರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇರುವಂತದ್ದು. ಸಂಪುಟ ಪುನರಚನೆ ವಿಚಾರವಾಗಿ ಕೂಡ ಒಂದು ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಳ್ಳುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಸಚಿವ ಕೆನ್ ರಾಜಣ್ಣ ಮಾಜಿ ಸಚಿವರಾಗಿರ್ತಕ್ಕಂಥ ಕೆನ್ ರಾಜಣ್ಣ ಅವರು ಕೂಡ ಹೇಳಿದ್ದಾರೆ, ಯಾರು ಸಂಪುಟದಲ್ಲಿ ಹಿಡಿತವನ್ನು ಸಾಧಿಸ್ತಾರೆ ಅವರು ಸೇಫ್ ಅನ್ನುವಂಥದ್ದು. ಬಹುಶಃ ಮುಖ್ಯಮಂತ್ರಿಗಳು ಇದರಲ್ಲಿ ಸಕ್ಸಸ್ ಏನೇ ನಿರ್ಧಾರಗಳು ಪ್ರಕಟ ಆಗಬೇಕು ಅಂದ್ರೂ ಕೂಡ ನವೆಂಬರ್ 14 ಬಿಹಾರದ ರಿಸಲ್ಟ್ ಆದ ಬಳಿಕನೇ ಅಂತ ಕಾಣಿಸುತ್ತೆ. ಕ್ರಾಂತಿನೋ ಅಥವಾ ಪುನರ್ರಚನೆನೋ ಅಧಿಕಾರ ಹಸ್ತಾಂತರ ಅನ್ನುವಂಥದ್ದು ಇದೆಲ್ಲದಕ್ಕೂ ಒಂದು ಸ್ಪಷ್ಟವಾಗಿ ಉತ್ತರ ಸಿಗ್ತಾ ಹೋಗೋದು. ಖಂಡಿತವಾಗ್ಲೂ ಪೃಥ್ವಿರಾಜ್, ಬಿಹಾರ ವಿಧಾನಸಭಾ ಚುನಾವಣೆ ಫಲಿತಾಂಶದ ಬಳಿಕವಾಗಿಯೇ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಬೆಳವಣಿಗೆಗೆ ಒಂದು ಸ್ಪಷ್ಟವಾದಂತಹ ಒಂದು ನಿಲುವು ಸಿಗುವಂತದ್ದು ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಹೈಕಮಾಂಡ್ ನಾಯಕರೆಲ್ಲರೂ ಕೂಡ ಬಿಹಾರ ವಿಧಾನಸಭಾ ಚುನಾವಣೆ ಅತ್ತ ಗಮನವನ್ನು ಹರಿಸಿದ್ದಾರೆ. ಅಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿರುವಂತದ್ದು. ಹಾಗಾಗಿನೇ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಆ ಒಂದು ಚುನಾವಣೆ ಮುಗಿದ ಬಳಿಕವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರುವಂತ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯತಂತ್ರವನ್ನು ಮಾಡಿದರೆ ಅದಕ್ಕೆ ಪೂರಕವಾಗಿಯೇ ಸಂಪುಟ ಪುನರಚನೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಪಣವನ್ನು ತೊಟ್ಟಿದ್ದಾರೆ. ಒಂದು ವೇಳೆ ಸಂಪುಟ ಪುನರಚನೆ ಆಯಿತು ಅಂತಂದ್ರೆ ಅಲ್ಲಿಗೆ ಮುಖ್ಯಮಂತ್ರಿಗಳು ಸೇಫ್ ಅನ್ನುವಂಥದ್ದು ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಗೊತ್ತಾಗಿದೆ. ಮತ್ತೆ ನವೆಂಬರ್ 20ರ ನಂತರವಾಗಿ ಮುಖ್ಯಮಂತ್ರಿ ಆಗ್ತೇನೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ಅದಕ್ಕೆ ಪೂರಕವಾಗಿ ಈ ಆಪ್ತ ಶಾಸಕರು ಮತ್ತು ಸಚಿವರೆಲ್ಲರೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳ್ಕೊಂಡಿದ್ದಾರೆ ಈ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಹಾಗಾಗಿನೇ ಒಂದ್ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ಗೂ ಕೂಡ ಒಂದು ರೀತಿ ಟೆನ್ಷನ್ ಶುರುವಾಗಿರುವಂತದ್ದು. ಹೈಕಮಾಂಡ್ ನಾಯಕರು ಅಂತಿಮವಾಗಿ ಏನ್ ನಿಲುವನ್ನು ತೆಗೆದುಕೊಳ್ತಾರೆ, ಒಂದ್ ವೇಳೆ ಮುಖ್ಯಮಂತ್ರಿಗಳ ಒತ್ತಡಕ್ಕೆ ಮತ್ತು ಶಾಸಕರ ಒತ್ತಡಕ್ಕೆ ಮಣಿದು ಏನಾದರೂ ಅವಕಾಶ ಮಾಡಿಕೊಡದೇ ಇರುವಂತ ನಿಟ್ಟಿನಲ್ಲಿ ಏನಾದರೂ ತೀರ್ಮಾನ ಮಾಡ್ತಾರೆ ಅಂತ ಆ ಕಾರಣಕ್ಕೋಸ್ಕರವಾಗಿ ಇನ್ನು 10-15 ದಿನಗಳ ಇರುವಂತ ಸಂದರ್ಭದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಈಗಾಗಲೇ ದೆಹಲಿ ಪೆರೇಡ್ ಶುರು ಮಾಡಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.